ಮೀನಾ ಟೀಚರವ್ವ, ಮೀನಾ ಟೀಚರವ್ವ, ಇದೇನಿದು? ಅಲ್ಲ ಕಾಪೆಲ್ಲ ಬಂದೆಲ್ಲ ಸುರುವಿನ ಅತ್ತ ಟೀಚರ್ ಹೊರಗೆ ಬರೋಳಲ್ಲ. ರೇಣವ, ಇದೇನ ಕಾಪೆಲ್ಲ ರಾಶಿ? ನೀ ಯಾವಾಗಿಂದ ಕಾಪೆಲ್ ಮಾರಕತ್ತಿ? ಆಗ ತೆಗಿ, ನಾ ಎಲ್ಲಿಂದ ಕಾಪೆಲ್ ಮಾರ್ಲಿ? ಅದ ನನ್ ಗಂಡ ಅದ್ಯಾವ್ದು ಹೊಲಕ್ಕೆ ಕೂಲಿಗೆ ಹೋಗ್ಕನ, ಅಲ್ಲಿ ಸೊಪ್ಪು ಕಾಯಿಪಲ್ಲೆ ಅವೆಲ್ಲ ಇರ್ತಾವು, ತೊಗೊಂಬರ್ತಾನ ಅವಾಗ ಅವಾಗ ಅಂತ ಹೇಳಿದ್ನಲ್ಲ, ತಂದಿದ್ದ. ಮತ್ತೆ ನಾನು ಹೇಳಿದ್ನಲ್ಲ ಟೀಚರ್ ಹೋಗ ಹುಡುಗ ಪೀಸ್ ಬದ್ಲಿ ಕಾಯಿಪಲ್ಲೆ ತಂದು ಕೊಡ್ತೀನಿ ಅಂತಂದು, ಅದಕ್ಕೆ ತೊಗೊಂಬಂದವ. ಎಲ್ಲಿ ಕಾಣವಲ್ಲ ಟೀಚರ್ ಅವ್ವ? ಅಲ್ಲೇ ಇಷ್ಟಕ್ಕೊಂದ ಕಾಯಿಪಲ್ಲೆ ಬೆಳೆದವು ಅಂತ ತೊಗೊಂಬರ್ತಂದ್ರ, ಇಲ್ಲೇ ಟೀಚರ್ ಹೋಗ ಇಷ್ಟಕ್ಕೊಂದ ತಂದಿ ಅಂದ್ರ ಮನೆಗೆ ಎಷ್ಟು ತಂದಿರಕ್ಕಿಲ್ಲ. ನೀನು ಇಟ್ಕೊಂಡಿರ್ತಿಲ್ಲ, ಕೊಡ್ತಾಟು ನನಗೊಂಚೂರು ಕೊಡ್ಲೆ, ನೆನೆಸ್ಕೊಂತೀನಿ. ಊಟ ಮಾಡೋ ಮುಂದೆ ಒಂದೊಂದು ತುತ್ತಿಗೂ ನೀನು ನೆನೆಸ್ಕೊಂಡು ತಿಂತೀನಿ ಹೇಳ್ಬಿಟ್ಟು ಕೊಟ್ರ ಕೊಡು ಒಟ್ಟು. ಯವ್ವಾ, ಈ ಹಾಳಾದ ಪ್ರೇಮಿ ಬಾಣತಿಕಕ್ಕ ಬಟ್ಟಿ ಒಗ್ಯಾಕ ಇಲ್ಲೇ ಇರ್ತಾ ಅನ್ನೋದ ನನಗೆ ಅರಿವಾಗಲಿಲ್ಲ. ಅಯ್ಯೋ, ಈ ಕಿಲ್ದಾಗರ ತರಬೇಕಿತ್ತು. ಮೊನ್ನೆ ಏನೇನು ನೆವ ಹೇಳಿ ತಪ್ಪಿಸ್ಕೊಂಡಿದ್ದೆ, ಈ ಮತ್ತೆ ಗಂಟು ಬಂದೈತಿ. ನಾನು ತಂದಿರೋದೇ ಇನ್ನೊಬ್ರು ಅಂಗಡಿಯಾಗ ಕದ್ದು ತಂದದ ಮಾಲ್. ಇನ್ನೇನು ಇದಕ್ಕೆ ರೊಕ್ಕ ಬಿಡಲೆ? ನಾನು ನನ್ನ ಮನೆಗೆ ಕದ್ದು ಬಂದು ತೊಗೊಂಡು ತಿಂದಿರ್ತೀನಿ. ಈಕಿಗೆ ಟೀಚರ್ ಹೋಗಿ ಕದ್ದು ತೊಗೊಂಬಂದಿನಿ. ಈಕಿಗೂ ಕತ್ತರಲ್ಲ ನಾನು. ಎಲ್ಲರ ಮತ್ತೆ ಸಿಕ್ಕೊಂಡು ನನ್ನ ಎಲ್ಲ ಮಂದಿ ಸೇರಿ ಸಿಗಿ ಸಿರಿ ಉಡ್ಸ್ಯಾರ. ನಾನೆಲ್ಲಿಗೆ ತಂದು ಕೊಡೋಕೋಲಿ ಕದ್ದದ್ದು. ಯಾರ್ಬಿಟ್ಟಿಗೆ ಏನು ಕೈ ಇಲ್ಲ ಕಾಲಿಲ್ಲ, ತಗೋಬೇಕು. ಕದ್ರ ತಗೊಳ್ಳಿ, ರೊಕ್ಕ ಕೊಟ್ರ ತಗೊಳ್ಳಿ, ನನಗೆ ಗಂಟು ಪೂಚೆಟ್ಟೆ ಸಿಕ್ಕ್ರ ನನಗೂ ಇರಲಿ, ನಮ್ಮ ಅಪ್ಪಗೂ ಇರಲಿ, ನಮ್ಮ ವಂಶದವ್ರಿಗೆ ಎಲ್ಲರಿಗೂ ಇಲ್ಲ ಅಂತಾರೆ ಮಂದಿ. ಅಡ್ಬಿಟ್ಟು ಕೊಡ್ತೀನಿ ಬಾ ನಿನಗೆ ಚಿಪ್ಪು 3 ಕಣ್ಣಿಂದ. ಅಯ್ಯ ರೀ, ನಾವು ಏನು ವಿಚಾರ ಮಾಡ್ತೀನಿ? ನನಗೊಂಚೂರು ಇದ್ರು ಕೂಡ ಇಲ್ಲ ಯವ್ವ. ನನಗೆ ಅಂತಾರದ ಹೊಲ್ದಾರ್ ಕೂಟ ಬೈಸ್ಕೊಂಡು ಒಂದಿಟ್ಟು ತಂದಿರ್ತಾನೆ ಮನೆಗೆ ಅಂತೇಳಿ ನಾನು ಮನೆಗೆ ಇಟ್ಕೊಳ್ಳಾರ್ದಂಗೆ ಟೀಚರ್ ಹೋಗ್ತಾನೆ ಕೊಡ್ತೀನಿ. ಪಾಪ ಒಂದು ಪುಕ್ಷತೆ ಟ್ಯೂಷನ್ ಹೇಳ್ತೀನಿ ಅಂತ ನಂದಾರ. ನೀನು ನೋಡಿದ್ರೆ ಒಗ್ಯಾಣ ಬಾಂಡೆ ಕಲ್ಲು ಅದೆಲ್ಲ ಮಾಡಿ ಅವ್ರದ್ದು ಋಣ ತೀರ್ಸ್ಕೊಳಕತ್ತೀವ. ಮತ್ತು ನಾ ಹಂಗ ಮಕ್ಕಳಿಗೆ ಪುಕ್ಷತೆ ಟ್ಯೂಷನ್ ಹೇಳು ಅಂದ್ರೆ ವಿದ್ಯೆ ಹಾಕ್ಬೇಕಲ್ಲ ಮತ್ತೆ ಅಲ್ಲಿಗೆ. ಅದಕ್ಕನವ ನನಗೆ ಇರ್ಲಿಕ್ಕಿಲ್ಲ, ನನ್ನ ಮನೆಯಾಗ ಇರ್ಲಿಕ್ಕಿಲ್ಲ. ಟೀಚರ್ ಹೋಗ್ಕೊಟ್ರೆ ನನ್ನ ಮಕ್ಳು ಪುಕ್ಷತೆ ಹೇಳೋದ್ರ ಬದಲಿ ನಂದೊಂದು ಋಣ ತೀರಿಸ್ದಂಗೆ ಆಗತ್ತೆ ನಾನು ಅನ್ನೋದಕ್ಕೆ ತಂದು ಕೊಟ್ಟಿನವ. ನೀ ಹಿಂಗೆ ನಾ ಏನು ಹೇಳ ಅದಕ್ಕೆ ಮತ್ತೆ ಸಿಟ್ಟು ತಿಳ್ಕೊಬೇಡವಾ ಪ್ರೇಮವ. ಇಲ್ವಾ, ಇದು ಅಷ್ಟು ಟೀಚರ್ಗೆ ತಂದುಬಿಡ್ತೀನಿ. ನನಗೆ ಏನಾರು ಕೇಳಿದ್ರೆ ಅದು ಏನನ್ನ ನಾವು ಹೇಳ್ತೀನಿ, ಅದು ಇದು ಮಾಡಿ ಕೂಚಿರ್ತಾನೆ ಯಾವಾಗ ಕರೆಕ್ಟಾಗಿ ಇದು ಮಾಡ್ತೈತಿ. ಸುಮ್ಮನೆ ಇರ್ತಾನೆ, ಏನು ಹಂಗೆ ತಲೆ ಕೆಸ್ಕೊಳಂಗಿಲ್ಲ. ಓ ರೀನಾ ಅವರು, ಅಲ್ಲ ರೀನಾ ಅಕ್ಕ ಅವರು ಏನು ಮತ್ತೆ ಕಾಯಿಪಲ್ಲೆ ತೊಗೊಂಡು ಬಂದ್ರಾ? ಓ ಚಲೋ ಆಯಿತು ಬಿಡಿ. ಕಾಯಿಪಲ್ಲೆ ನಂದು ಖಾಲಿಯಾಗಿತ್ತು. ನಿನ್ನೆ ನೀವು ತಂದು ಕೊಟ್ಟಿದ್ದು ಸ್ವಲ್ಪ ಉಳಿದಿತ್ತು, ಅದನ್ನೇ ಮಾಡಿದ್ದೆ. ನಾನೇ ಹೋಗಿ ತೊಗೋಬೇಕು ಅಂದ್ಕೊಳತ್ತಿದ್ದೆ, ನೀವೇ ತೊಗೊಂಬಂದ್ರಿ. ಒಳ್ಳೇದಾಯ್ತು. ಏನೇನು ತಂದಿರಿ? ಇದೆಲ್ಲ ನಿಮ್ಮ ತೋಟದಾಗ ಬೆಳೆದಿದ್ದ? ನಾನು ನಮ್ಮ ತೋಟ ಬೆಳೆದಲ್ರಿ. ನಮ್ಮ ಗಂಡ ಕೆಲ್ಸಕ್ಕೆ ಹೋಗ್ತಾನಲ್ಲ, ಅವ್ರ ತೋಟದಾಗಿತ್ತಂದ್ರೆ ಅವಾಗ ತರ್ತಿರ್ತಾನ್ರಿ, ಅದನ್ನ ನಿಮಗೆ ತಂದು ಕೊಡ್ತಿರ್ತೀನಿ ರೀ. ನಾನು ಮನೆಗೆ ಇಟ್ಕೊಳ್ರಿಪ್ಪ, ಎಲ್ಲ ನಿಮ್ಗೆ ತಂದು ಕೊಡ್ತೀನಿ. ಪಾಪ ನಿಮ್ಗೆ ಎಲ್ಲಿ 90 ಬಿಸಿಲಾಗ ಸುಕೋಮಲ್ಲ ದೇಹ, ಬಿಸಿಲಿಗೆ ಹೋದ್ರೆ ಕರ್ಗಕ್ಕೆ ಸುಮ್ಮನೆ. ಅದಕ್ಕೆ ನಾನು ತಂದು ಕೊಡ್ತೀನಿ ತಗೋರಿ. ಕಾಯಿಪಲ್ಲೆ ಅಂತ ಹೇಳಿದ್ನಲ್ಲ, ತಂದೇನ್ರಿ, ತಗೋರಿ. ಓ ಥ್ಯಾಂಕ್ ಯು ರೇಮಿ. ತೊಗೊಂಡು ಒಳಗಿಡ್ಲೆ ಆತನ ಹೊರವೆಲ್ಲ ಒಗ್ಯಾಣ ಕಲ್ಲು ಒರ್ಸೋದು ಆಮೇಲೆ ಬಣ್ಣೆ ತಿಕ್ಕೋದು ಎಲ್ಲ ಮುಗಿತಾ ಏನೈತೆ? ದೇಶವನಿಂದ ಕಾಯಿಪಲ್ಲೆ ತಂದು ಕೊಡ್ತಿದ್ದಿ, ಹೂಡಕ್ಕಿದ್ದಿ. ಅದು ನೀನು ಬೆಳೆದಲ್ಲ ಏನಲ್ಲ, ನಿನ್ನ ಗಂಡ ಯಾರ್ದ ಹೊಲ್ದ ಬೆಳೆದ ತಂದು ಕೊಡ್ತಾನೆ. ಅವರು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿ ಕಾಯಿಪಲ್ಲೆ ಬೆಳೆದ ಕೊಟ್ಟಿರ್ತಾರೆ ಕಷ್ಟಪಟ್ಟು. ನಿನ್ನ ಗಂಡ ತೊಗೊಂಬಂದು ಇಲ್ಲಿ ಕೊಡ್ತಾನೆ, ನೀನು ಇಲ್ಲಿ ಕೊಡ್ತಿದ್ದಿ. ಹೋಗ್ಬಿಡ್ತೀನಿ ನಾನು. ಒಗ್ಯಾಣ ಬಾಂಡೆ ಮತ್ತಿದೆಲ್ಲ ಅಂದ್ರೆ ಭಾಳ ಆಗತ್ತೆ. ಇನ್ನು ಮುಗಿಯ ಕೆಟ್ಟೊತ್ತಾಗುತ್ತಾ ಏನ? ಸಾಲದಕ್ಕೆ ಲಕ್ಷ್ಮಕ್ಕನ ಮನೆಗೆ ಬೇರೆ ಹೋಗ್ಬೇಕು. ಯಾವಾಗತ್ತೆ ನೀನು? ಹುಡುಗರು ಇನ್ನೂ ಟ್ಯೂಷನಿಗೆ ಬಂದಿಲ್ಲಲ್ಲ, ಯಾಕೆ? ಅದು ನನ್ನ ಮಕ್ಕಳು ಈಗ ಬಂದಾರಿ. ಬಂದು ಚಹಾ ಬಿಸ್ಕಿಟ್ ತಿನ್ನಾಕ್ತಿದ್ರೆ ನಾನು ಇನ್ನೊಂಚೂರು ಹೋಗಿ ಕೊಟ್ಟು ಬರ್ತನಪ್ಪ ಅಂತ ಬಂದೆ. ಟೀಚರ್ ನನ್ನ ಮಕ್ಕಳು ಈಗ ಬಂದ್ವಲ್ರಿ, ಅವರಪ್ಪ ಒಂಚೂರು ಅಂಗಡಿ ಕರ್ಕೊಂಡು ಹೋಗೇನ್ರಿ, ಏನಾರು ತಿನ್ನಕ್ಕೆ ಕೊಡ್ಸ್ಕೊಂಬರ್ತೀನಿ ಅಂತೇಳಿ. ಮತ್ತು ನಾನು ಮತ್ತೆ ಒತ್ತಾಗತ್ತೆ ಅಂತೇಳಿ ಹಂಗೆ ಬಂದೇನ್ರಿ. ಈಗ ಹೋಗ್ಕೂಳೆ ಕಳಿಸ್ಬಿಡ್ತೀನಿ ನಾನು. ಟೀಚರ್ ಅದೇನೋ ಈಗ ಅದ್ಯಾದ ಟೇಸ್ಟ್ ಏನೋ ಅಂದ್ಲಪ್ಪ ನನ್ನ ದೊಡ್ಡ ಮಗಳು ಐತೆ ಅಂತಲ್ರಿ, ಮಾರ್ಕಸ್ಸು ಚಲೋ ತೊಗೋಬೇಕು ಅಂತ ಅನ್ನತ್ತಿದ್ಲು. ಮತ್ತು ಚಲೋ ಓದಿಸ್ರಿ ಮೇಡಮ್. ಮತ್ತು ಹೌದ್ರಿ, ನನ್ನ ಮಗಳು ಅನ್ನಕತ್ತಿದ್ಲು ಈಗೇನ ಫಸ್ಟ್ನೇ ಟೆಸ್ಟ್ ಏನೋ ಶುರು ಆಗ್ಯಾವು ಅಂತಂದು. ಹೌದೇನ್ರಿ ಮೇಡಮ್? ಹೌದು, ಇವಾಗ ಟೆಸ್ಟ್ ಶುರುವಾಗ್ಯಾವು. ಈಗೇನು ನಮ್ಮದು ಸಬ್ಜೆಕ್ಟಿಂದ ಏನಿಲ್ಲ, ಬೇರೆ ನಡೀತಾ ಇದ್ದಾವೆ. ಹೌದನ್ರಿ, ನಿಮ್ಮದು ಅಂದ್ರೆ ಗೊತ್ತಾಗ್ಬಿಡ್ರಿ. ನಿಮ್ಮ ಚಲೋನ ಮಾಡ್ತಾರೆ. ಯಾಕಂದ್ರೆ ಇಷ್ಟು ನೀವು ಅದೇನೋ ಅಂತಾರಲ್ಲ, ಕಷ್ಟ ಪಟ್ಟು 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 ನಮ್ಮ ಮಕ್ಳು ತಲೆಯಾಗ ತುಂಬಿರ್ತೀರಿ. ಅದು ಯಾಕೆ ತಲೆಗೆ ಹೋಗ್ಕೊಂಡಿರಲ್ಲ. ಮತ್ತು ಚಲೋ ಮಾರ್ಕಸ್ ತೊಗೊಂತಾರೆ ತಗೋರಿ ನನ್ನ ಮಕ್ಕಳು, ನಂಗೇನಿಲ್ಲ. ಆದರೆ ಬೇರೆ ಎಲ್ಲ ಹೆಂಗೇನ ಅದ್ರಾಗ ನನ್ನ ಮಗನ ರೀ ಗಣಿತಾಗ ಏನು ಗಂಧ ಗಾಳಿ ಏನಿಲ್ಲ ನೋಡ್ರಿ. ಅದರೊಳಗಿನ ಒಂದು ನಕ್ಷರ ಅದು ಗೊತ್ತಿಲ್ಲ. ಗಣಿತನ ಬರಲ್ರಿ ನನ್ನ ಮಗಗೆ. ಮೇಡಮರ ನಿಮ್ಮ ಗಣಿತ ಒಂಚೂರು ಬಂದ್ರೆ ಹೇಳ್ಕೊಡ್ತಾರನ್ರಿ? ಹೌದ್ರಿ, ನನ್ನ ಮಗಳನ್ನೂ ಅಷ್ಟೇ ರೀ. ನನ್ನ ಮಗಳಿಗೂ ಗಣಿತ ಅಂದ್ರೆ 6 ಮೈಲಿ ಜಿಗಿತಾಳ. ಆಕೆಗೂ ಗಣಿತ ಬರಲ್ರಿ. ನಾವು 2ನೇ 3ನೇ ಇದ್ದಾಗನ 2 ಮತ್ತು ಇವೆಲ್ಲ ಹೇಳ್ತಿದ್ವು ರೀ, ನಮಗೆಲ್ಲ ಬರ್ತಿದ್ವು. ಇವಿನ ಹುಡುಗರಿಗೆ ಇನ್ನ ಬರವಲ್ವು ರೀ, ನೆಟ್ಟಿಗೆ ಮಗ್ಗಿ ಬರವಲ್ವು, ಒಂದೇನು ಗಣಿತ ಬಿಡ್ಸಕ್ಕೆ ಬರಂಗಿಲ್ಲ. ಅದಕ್ಕೆ ಒಂಚೂರು ಹೇಳ್ಕೊಟ್ರೆ ಚಲೋ ಆಕತ್ ನೋಡ್ರಿ. ಓ ನೋ, ನಾನು ನನ್ನ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದೂ ಹೇಳೋದಿಲ್ಲ. ಯಾಕಂದರೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿ ನಾನು ಹೇಳ್ತಿರ್ತೀನಿ. ನಾನು ನಂದು ಒಂದೇ ನಾನು ಪರ್ಸ್ನಲಾಗಿ ಇದನ್ನು ಮಾಡ್ತೀನಿ. ಎಲ್ಲ ಅಂದರೆ ತಲೆಗೆ ತೊಗೊಂಡ್ರೆ ನನಗೂ ಹೇಳೋದು ಭಾಳ ಕಷ್ಟ ಆಗುತ್ತೆ. ನಾನು ಇದೊಂದೇ ಹೇಳ್ತೀನಿ. ಬೇಕಿದ್ರೆ ನೀವು ಗಣಿತ ಟೀಚರ್ದು ಯಾರಿದಾರೆ ನೋಡಿ ಅವ್ರ ಕಡೆ ಹೋಗಿ ಅಲ್ಲಿ ಟ್ಯೂಷನ್ ಹೇಳಿಸ್ಕೊಳ್ಳಿ. ಬೇಕಿದ್ರೆ ನಾನೇನು ಬೇಡ ನಂಗಿಲ್ಲ. ಬೇಕಿದ್ರೆ ಅವ್ರ ಟೀಚರ್ಗೆ ನಾನು ಹೇಳಬೇಕಿದ್ರೆ ಹಿಂಗೆ 4 ಮಕ್ಕಳು ಬರ್ತಾರೆ, ಅವ್ರಿಗೆ ಟ್ಯೂಷನ್ ತೊಗೋತೀರಾ ಅಂತಂದು. ಏನು ಗಣಿತ ಟೀಚರ್ ಬೇರೆ ಕೇಳಿ ಗಣಿತ ಟೀಚರ್ ಕಡೆ ಮಕ್ಕಳನ್ನ ಕಳಿಸ್ಬೇಕಾ? ನನ್ನ ಮಕ್ಕಳನ್ನ ನಿನಗೆ ಪುಷಟ್ಟೆ ಹವಾಲಿಕೆ ಮಾಡಿ ಮನೇನು ಮಾಡೋದಲ್ದ ಇಲ್ಲಿ ಮಾಡಕತ್ತೀನಿ. ಇನ್ನು ಮತ್ತೆ ಆ ಗಣಿತ ಟೀಚರ್ ಮನೆಗೆ ಹೋಗ್ಯಾ, ಅವ್ರ ಮನೆಗೆ ಏನೇನು ಕೆಲಸ ಮಾಡ್ಸ್ಕೊಂತಾರನ್ನ. ಇವಾಗೇ ಬಾಂಡೆ ನಮ್ಮನೆ ರಾಶಿ ಬಾಂಡೆ ಹೊಡ್ತಿದ್ದಿ, ಇರಕೋಬೇಕಿದ್ದಿ, ಅದೇ ತಿಂತೀನಿ ನೋಡಿದ್ರೆ ನಾಯಿ ಹೊಡೆ ಕೋಲ್ ಇದ್ದಂಗೆ ಇದ್ದಿ. ಯವ್ವ ಏನು ತಿಂತಿದ್ದೀರಿ? ನಮ್ಮನೆ ಬಾಂಡೆ ಸುರೀತು. ಏನು ತಿಕ್ಕಕ್ಕೆ ಬರ್ತಂತಂದು ಮಾಡ್ತೀಯ ಗೊತ್ತಿಲ್ಲ.
ಇರಾಗ ಒಬ್ಬಿಕಿನಿ ಅತ್ತಾಗಿಂದ ಇತ್ತಾಗ ಅಡ್ಡಾಡೋದಕ್ಕೆ ಮುಂಜಾನೆ ಶಾಲೆಗೆ ಹೋಗಿರ್ತಿದ್ದಿ ಒಮ್ಮಕ್ಳು ಹೊತ್ತು ಮುಗಿದ ಬರ್ತಿದ್ದಿ ಅದೇನು ಕಸರತ್ತೆ 2 ವರ್ಷಕ್ಕೆ ವರ್ಷ ಇಲ್ಲ ದಿನ ವರ್ಷ ಕ್ಲೀನ್ ಇರಬೇಕು ಬ್ಯಾಕ್ಟೀರಿಯಾ ಇರ್ತಾವ ಅಂತ ಅಂತಿದ್ದಿ ಒಯ್ಯಾಣ ಯವ್ವ ಮುಂಜಾನೆ ಹೋಗ ಮುಂದೆ ಒಂದು ನಮ್ನಿ ಉಟ್ಕೊಂಡು ಅದನ್ನು ಬಂದು ಒಗೆ ಹಾಕ್ತಿದ್ದಿ ಮತ್ತೆ ಹೊತ್ತು ಮುಗಿದ ಬಂದು ಉಟ್ಕೊಂಡು ಅದನ್ನು ಒಗೆ ಹಾಕ್ತಿದ್ದಿ ಮತ್ತೆ ರಾತ್ರಿ ಉಟ್ಕೊಂಡು ಅದನ್ನು ಒಗೆ ಹಾಕ್ತಿದ್ದಿ ಏನು ಉಟ್ಕೊಂಡು ಬಿಚ್ಚಿ ಕಳ್ಕೊಂಡು ಹಾಕ್ತೀವಿ ಯವ್ವ ಒಗ್ಯಾಕ ಯವ್ವ ಒಂದು 4-5 ಮಂದಿ ಇದ್ದಾರ ಮನೆ ಸತಿ ಬಾರಿ ಬಿ ಬಾಂಡೆ ಇರಲ್ಲ ಬಿಡು ನಮ್ಮನೆ ಹಾಕ್ತಿದ್ದಿ ಯವ್ವ ನಿಂದು ಸಾಲದನ ಮತ್ತೆ ಹಾಕಿದ ಬೇಕಿದೆಲ್ಲಿದೆ ಯವ್ವ ಬೇಡ ಬೇಡ ನಾನು ನೀನು ಒಬ್ಬಕ್ಕೆ ಅಂತ ಕಳ್ಸಕತ್ತೀನಿ ಇಂಗ್ಲೀಷ್ ಗಣಿತ ಮುಂದೆ ತಾವ ಕಲಿತ ಯವ್ವ ದೇವ್ರೇ ಇಲ್ಲಿ ಬಿಡ್ರಿ ಟೀಚರ್ವ ಯಾಕೋ ಸುಮ್ಮನೆ ನೀವ ಅದನ್ನ ಅದೇ ಇಂಗ್ಲೀಷ್ ಪೀಸ ಒಂಚೂರು ಬಾಳ್ದ ಅಂತಿದ್ರ ಅದ ನೋಡ್ರಿ ಟಿಸ್ಪುಸ್ ಅಂತಾರೆ ನಮಗೇನು ಅರ್ಥ ಆಗಿಲ್ಲ ಅಂದ್ರೆ ಚಂದ ಕಲಿತ ಹುಡುಗರು ಸುಮ್ಮನೆ ನಿಮ್ಮಂತೆ ಕಲಿತ್ರ ಅದಕ್ಕೆ ಅದೊಂದ ಕಲ್ತ್ರ ಸಾಕ್ಬಿಡ್ರಿ ಮುಂದೆ ಹೆಂಗಣೈತಿ ಎಲ್ಲ ಜೀವನದಾಗ ಕೂಡೋಗೋ ಕಳೆಯೋ ಇದ್ದದಲ್ರಿ ಬರ್ತೈತಾನ ರೇಣಕ್ಕರಿ ನಿಮ್ಗೆ ಹೇಳ ಟೀಚರ್ಗೆ ನಿಮ್ಮ ಮಕ್ಕಳು ಬರ್ತಾರಂತ ಯವ್ವ ಅಲ್ಲ ಈ ಒಬ್ಬಾಕಿ ಟೀಚರ್ಗೆ ಕಾಯಿಪಲ್ಲೆ ಕದ್ದು ತೊಗೊಂಬಂದು ಮಾರಾಕತ್ತೀನಿ ಮಾರಾಕನಕಿನ್ನ ಕದ್ಕೊಂಬಂದು ತೊಗೊಂಬಂದು ಇವ್ರ ಮನೆ ಪುಷಟೆ ಬಡಿಯಾಕತ್ತೀನಿ ಯವ್ವ ಇನ್ನ ಬೇರೆ ಟೀಚರ್ಗೆ ನಾ ಮಾರ್ಕೊಂಬಂದು ತೊಗೊಂಡು ಅವ್ರು ಬಿಡಿಯೋಕ್ಕಾಗತ್ತೆ ಈ ಹಡ್ಬಿಟ್ಟು ಪ್ರೇಮ ಬೇಕಿ ನನ್ನ ಮ್ಯಾಗ ಕಣ್ಣ ಇಟ್ಬಿಟ್ಟ ಯಾವಾಗ ನನ್ನ ಕಣ್ಣು ಹಿಡಿತಾಳೋ ಬೈಲ್ ಮಾಡ್ತಾಳೋ ಹಡ್ಬಿಟ್ಟು ಏನೋ ಗೊತ್ತಿಲ್ಲ ಏನೋ ಮಕ್ಕಳು ಕಲೀಲಿ ಟಿಸ್ಪುಸ್ ಅಂತಂದು ಮಾಡಿದ್ರೆ ಈಕೆ ಬುಸ್ ನಾಗಪ್ಪನ ಗತಿ ಇನ್ನೊಬ್ರ ಕಡೆ ಕಳಿಸ್ತಾವ ಅಂತ ತಾನೇನು ಹೇಳಕೇನು ದಾಡಿ ನೀಕೆ 3 ಶಾಲೆ ಬಿದ್ದಿರ್ತಾಳ ಬಂದ ತಕ್ಷಣ ಎಲ್ಲ ಹೊರೆ ಪ್ರೇಮ್ ಮಾಡ್ತಾಳೆ ಕುಚ್ಕೊಂಡು ತಿಂದು ದುಡ್ಕೊಳ್ಕೊಂಡೆ ಅದೊಟ್ಟೊತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತೀವಿ ಅಂದ್ರೆ ಒಂದು ಹೇಳ್ಕೊಟ್ರೆ ಏನಾಕಿದೈತಿ ಗಂಟು ಏಟ್ ಮಾಡ್ತಾಳೆ ಈಕೆರ ನಾವಲ್ಲೇ ಮತ್ತೆ ಅಕ್ಕಿದೊಂದೆಲ್ಲ ಹಚ್ಕೊಳಕ್ ಹೋಗ್ಲಿ ಟೀಚರ್ವ ಇಲ್ಲ ಬ್ಯಾಡ್ಬಿಡ್ರಿ ಪ್ರೇಮ ಹೇಳ್ದಂಗ ಕರೆವೈತ್ರಿ ಸುಮ್ಮನೆ ಮತ್ತೆ ಇಲ್ಲಿ ಬೇಡ ನಿಮ್ಮಂತೇಕ ಬರ್ತಾರಲ್ಲ ಸಾಕ್ಬಿಡ್ರಿ ಓ ಆಯ್ತು ತಗೊಳ್ಳಿ ಪ್ರೇಮಿ ತಗೊಳ್ಳಿ ಕಾಯಿಪಲ್ಲೆ ಒಣ ಬಡ ತಗೊಂಡ ತೆಗೆಲ್ಲ ಇಡು ಓ ರೇಣಕ್ಕರಿ ನಮ್ಮ ಮನೇಲಿ ಫ್ರಿಜ್ ಐತಿ ನಾವು ಹಂಗೆಲ್ಲ ಕೆಡಿಸಲ್ಲ ಫ್ರಿಜ್ನಾಗ ಇಟ್ಟರೆ ವಾರಗಟ್ಲೆ ಬರ್ತಾವೆ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ ಪ್ರೇಮಕ್ಕ ಅವ್ರೆ ನೀವು ಅದನ್ನ ತಗೊಂಡು ಹೋಗಿ ಫ್ರಿಜ್ನಾಗ ಇಡ್ತೀರಾ ಅಯ್ಯೋ ಫ್ರಿಜ್ ಐತಾ ಅಯ್ಯೋ ಅದೇನೋ ಜುನು ಅಂತಂತಲ್ರಿ ವಾರಗಟ್ಲೆ ಅದ್ರಾಗ ಏನೇನು ಇಟ್ಟರೆ ಕೆಡಂಗಿಲ್ಲ ಅಂತ ಅಯ್ಯೋ ನೋಡ್ತಿದ್ನಲ್ಲ ಅಯ್ಯ ಸಾಕ್ ನಡಿ ಈಗೆಲ್ಲ ಏನ ಇನ್ನೊಂದ್ಸಲ ಬರ್ತಿಲ್ಲ ಅವಾಗ ಈಗ ನಡಿ ಹುಡುಗನ ಕಳ್ಸಿ ಮೊದ್ಲ ನಾ ಎಲ್ಲ ಒಳಗೆ ಹೋಗಿಟ್ಟು ನಾನು ಒಂದು ಸ್ವಲ್ಪ ಲಕ್ಷ್ಮಕ್ಕರ ಮನೆ ಕಡೆ ಕೆಲಸ ಐತಿ ಹೋಗ್ಬರ್ಬೇಕು ಹೌದು ಏನ್ರಿ ಯಾವಾಗ ನೋಡಿ ಲಕ್ಷ್ಮಕ್ಕನ ಅಂತ ಏನ ಕೆಲಸ ಅದೇನಾಯ್ತು ಬಿಡು ಒಂಚೂರು ಕೆಲಸ ಐತೆ ನಾ ಹೋಗ್ತೀನವ ನಂದೆಲ್ಲ ಕೆಲಸ ಆಯ್ತು ನಾನು ಬರ್ತೀನಿ ತಡಿ ಟೀಚರ್ ಒಳಗೆ ಇಟ್ಕೊರಿ ಎತ್ತಿ ಇಲ್ಲಿ ಕುಂತಿ ನೀನು ಯಾಕವಾ ನಾನು ಹುಡ್ಕೊಂಬಂದು ಏನು ರಾಜ ಕಡೆ ನನಗೆ ಇವತ್ತು ಯಾಕತ್ತಿ ಹಂಗ್ಯಾಕಂತಿದ್ದೀನಿ ನಾನೇ ನಿನಗೆ ಅಷ್ಟು ಕಾಟ ಕೊಡ್ತೀನಿ ನಾನು ಬಿಟ್ಟು ನನಗ ನನ್ನ ಮಗ ಏನು ಜೀವ ತುಸ ತಿಂತೀಯ ನೀನೇನಾರ ನಿನ್ನ ಮಗನ ಹುಡ್ಕೊಂಬಂದಿದ್ದೆ ಎಲ್ಲೋಗ ನಿನ್ನ ಮಗ ಕಾಣವಲ್ಲ ಒಬ್ಬರಿ ತಪ್ಪಿಸ್ಕೊಂಡಿರತ್ತ ನೋಡತ್ತಿ ಅಲ್ಲ ನಿನ್ ಗಂಡ್ಮಗನ್ ತಡ್ದಿಯೇ ಇಲ್ಲ ನಿನ್ನ ಮಗನ ಅಲ್ಲ ಒಂದ್ ಚೂರದ ಗಂಡ್ಮಗನ್ ತರ ಲಕ್ಷಣ ಐತೇನು ನಾಳೆಗೆ ಮೈಮೆ ಬಿದ್ದು ಹೋಗ್ಬೇಕು ನಿನ್ನ ಮಗ ಏನ್ ನನ್ನಂತಲ್ಲಿ ಬರಲ್ಲ ಬರೀ ತಪ್ಪಿಸ್ಕೊಂಡು ಓಡಕ್ಕ ನಂಗೆ ಯವ್ವಾ ತೋತ ಯಾರು ಮುಂದೆ ಏನ್ ಮಾತಾಡಕತ್ತಿ ನನ್ನದ್ರ ಒಂಚೂರು ರೈತ ಅನ್ಲೇ ನಿನಗೆ ಹೇಳ್ಬಿಟ್ಟಿ ಹಣ ಬರೀದಿ ನಾಚಿಕೆ ಏನಿಲ್ಲ ನಿನಗೆ ಅತ್ತಿ ನನ್ನ ಅತ್ತಿ ನನ್ನ ಮಾವ ಮಂದಿ ಮುಂದಾಗಿದ್ರೆ ನಾಚ್ಕೊಂತಿದ್ನ ಏನೋ ನೋಡತ್ಲೆ ನೀನು ನೋಡ್ಕೊಂಡ್ ಬಂದೀನಿ ಜೊತೆಗೆ ಹತ್ಬಿಟ್ಟೆ ಬೆಳಗ್ಗೆ ಬಂದೀನಿ ಹಂಗಾಗಿ ನನಗೆ ಇದ್ರಾಗ ನಾಚಿಕೆ ಎಲ್ಲ ಏನು ಅನ್ಸೋದಿಲ್ಲ ಡಿಫ್ರೆಂಟ್ ಇಲ್ಲ ನನಗೆ ಎಲ್ಲ ಏಕಮಕ ನನಗೆ ನಾಚಿಕೆ ಅಯ್ಯೋ ದೇವರೇ ಊರಿನ ನಾಚಿಕೆ ಒಂದ್ ವೇಳೆ ಅಕಸ್ಮಾತ್ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಹೋಗಿದ್ರೆ ಅಲ್ಲೇ ನಾಚಿಕೆ ಬರ್ತೈತಪ್ಪ ಇಲ್ಲ ನಾಚಿಕೆ ಬರುತ್ತೆ ನನಗೆ ಹೋಲಿ ಎಲ್ಲದ ನಿನ್ನ ಮಗ ತಪ್ಪಿಸ್ಕೊಂಡು ಹುಡುಗನಲ್ಲ ಎಲ್ಲೋಗಾನ ಅತ್ತೆ ಕೊಡಕ್ಕೆ ನನ್ನ ಮಗ ನಿಮ್ಮ ಮಾವ ಕುಡಿದು ಹೊಲಕ್ಕೆ ಹೋಗಿದ್ದಿಲ್ಲಲ್ಲ ಅದಕ್ಕೆ ಪಾಪ ಅದು ಒಂದ ಹೋಗೈತೆ ಹೊಲಕ್ಕೆ ಬರ್ತಾನೆ ಮಧ್ಯಾಹ್ನ ಕಡಿಗೆ ಮಾಡಿ ಇಲ್ಲ ಇವಂದ ಹೇಳ್ಕೊಟ್ಟಿ ನೋಡಿ ಅತ್ತಿ ಮಾವ ಇಬ್ಬರು ಸೇರಿ ಅತ್ತಿಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಗಂಡ ಗಾಳಿ ಅನ್ನೋದು ಏನು ಗೊತ್ತಿಲ್ಲ ಸಾಲಿನಾರ ಸಲಿ ಕಲ್ತಾನ ಅದ್ರಾಗಾರ ತಿಳಿತಿತ್ತ ಅದು ಇಲ್ಲ ಹೋಲ್ ಬೇರೆ ಊರಿಗೆ ಸಾಲಿ ಕಳ್ಸಕ್ಕೆ ಕಳ್ಸಿದ್ರೆ ನಾ ಕೂಡ ನೋಡಿ ಎಲ್ಲ ಹೆಂಗಿರ್ತಾರೆ ಸಮಾಜದಾಗ ಹಂಗಾರ ಕಲ್ತಿದ್ನ ಅದನ್ನೂ ಇಲ್ಲ ಒಬ್ನ ಮಗ ನನ್ನ ರದ್ನ ಅದೇನದ ರನ್ನ ಮುದ್ದು ಚಿನ್ನ ಬಂಗಾರ ಅಂತೇಳಿ ಮುಂದಿಟ್ಕೊಂಡು ಹೊಲ ಮನಿ ಇಷ್ಟ ಕಳ್ಸಿ ನೋಡು ಹೊಲಕ್ಕೆ ಹೋಗ್ತಾನ ಸೀದಾ ಮನಿ ಬರ್ತಾನ ಒಂದು ಚುಮ್ಮ ಕೊಡೋದು ಹೆಂಗಂತ ಗೊತ್ತಿಲ್ಲ ನಾನು ಕಲ್ಸಿ ನಿನ್ನ ಮಗ ಗೊತ್ತಾನ ಅಲ್ಲ ನಾನು ನಿನ್ನ ಎದಕ್ಕೆ ತೊಗೊಂಬಂದಿನಿ ಮತ್ತೆ ಕಲ್ತಕಿನ ನೀನಾಗ ಎಲ್ಲ ಕಲ್ತಿಯಲ್ಲ ನನ್ನ ಮಗ ಕಲಿಸ್ತಿ ಅಂತಾನೆ ನನ್ನ ಮಗ ಎಲ್ಲೂ ಹೊರಗೆ ಹೋಗೋದು ಬೇಡ ರಾಜ್ಕುಮಾರ್ ಅತ್ತ ಹೊಲ ಬಲ ಅಂತೀಯಲ್ಲ ಅದನ್ನ ನೋಡ್ಕೊಂಡು ಹೋದ್ರೆ ಸಾಕಾಗೈತತ್ತ ಅದೊಂದ ಸಾಕತ್ತಂದು ಕುಂತು ಉಂಡ್ರು ಅದೇನೋ ಅಂತಾರಲ್ಲ ಎಷ್ಟು ತಲೆ ಮಾರ ಕರಗಲ್ಲ ಅರ್ಧಷ್ಟು ಆಸ್ತಿ ಐತಿ ಮತ್ತೆ ನನ್ನ ಮಗ ಅವ್ರ ಕೈ ಕೆಲಸ ಮಾಡಕ್ ಹೋಗ್ಬೇಕು ಅದನ್ನ ನೋಡ್ಕೊಂಡು ಹೋದ್ರೆ ಸಾಕಾಗೈತಿ ಅದ್ಬಿಟ್ಟು ಕಲಸು ನನ್ನ ಮಗ ಹೆಂಗ್ ಬೇಕಾ ಕಲಿಸ್ಕೊಂಡಿರ್ತೀನಿ ಅಂತ ಹೇಳಿಯಲ್ಲ ಹೆಂಗ್ ಬೇಕಂತ ಕಲಿಸು ಮತ್ತೆ ನೀ ಬಿಡವಲ್ಲ ಅಯ್ಯೋ ನಾನು ನಿನ್ನ ಮಗ ಒಂದೊಂದು ಆಯಿ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ಬೇಕು ಅಂತೆಲ್ಲ ಹೇಳ್ತೀನಿ ಅಂದ್ರೆ ನೀವು ಬರೀ ಹೊಲಕ್ಕೆ ಕಳಿಸ್ತೀವ ಅದು ನಂಗೆ ಹೆಣ್ಣೆ ಇದ್ದಂಗೆ ನನ್ನ ಮಗ ಮಾತೈತರ ನನ್ನ ಕೈಲಿ ನಂಗೆ ನಮ್ಮನಿ ಕೈಯಾಗ ಮೀನು ಜಾರ್ ಹೋಗೋಲ್ಲ ಹಂಗೆ ಜಾರ್ಕೊಂಡು ಓಡ್ತಾನ ಒಂದು ಅಳತಿ ಅದ್ರಾಗ ನಾನು ಮಾಡ್ಬೇಕು ಅವ್ರು ನಿನ್ನ ಮಗ ಮಾಡ್ತಾನ ಏನು ಮಾಡ್ಬೇಕು ಹೇಳು ಏನಾಗ್ತವಲೆ ನನ್ನ ಮಗ ಪಾಪ ನಾಚಿಕೆ ಸ್ವಭಾವದ ಅದನ್ನ ನಾಚ್ಕೊಳ್ಳಿ ನಾನು ನಾಚ್ಕೊತೀನಿ ಹಂಗಾರೆ ನಿನಗೆ ಮೊಮ್ಮಕ್ಕಳು ಬರೋದು ಯಾವಾಗ ನೀ ಅದೇಯಲ್ಲವ 3 ಬಿಟ್ಟಕ್ಕೆ ಮತ್ತೆ ನೀನೇ ಏನಾರು ಮಾಡಿ ಕಸರತ್ತೆ ಹೆಂಗೋ ಒಂದು ನನಗೊಂದು ಮೊಮ್ಮಕ್ಕಳನ್ನ ಹಾಡು ಕೊಟ್ಬಿಡು ಸಾಕು ಓಹೋ ಏನು ಅತ್ತಿ ಸೊಸೆ ಇಬ್ಬರದು ಜೋರು ನಡೆದೈತಿ ಜಕರ ಬಂದ್ರೆ ಬರ್ರಿ ನೀವೇ ಹೇಳ್ರಿ ನನ್ನ ಗಂಡ ನನ್ನ ಬಿಟ್ಟು ಹೋದ್ರ ಮಕ್ಕಳಾಗದ ಯಾವಾಗ ಬರೇ ಹೊಲಕ್ಕೆ ಕಳಿಸ್ತಾರೆ ಮತ್ತೆ ಹೊಲಕ್ಕೆ ಕಳ್ಸ್ಯಾರ ಇವ್ರ ಮೊಮ್ಮಕ್ಳು ನಿಂತ್ಕೊಳ್ಳೋದು ಯಾವಾಗ ಒಟ್ಟು ನೀವೇ ಕೇಳ್ರಿ ಪಂಚಾಯತಿ ಮಾಡ್ರಿ ಒಟ್ಟು ಏನನ್ನೋದು ಅಡ್ಬಿಟ್ಟು ಯಾರನ್ನ ಹೆಂಗ ಯಾರು ಒಂದು ಹೇಳ್ಬೇಕು ಅನ್ನೋದಿಲ್ಲ ನಾಚಿಗೆ ಬಾಚಿಗೆ ದೇವ್ರನ್ನ ಕೊಟ್ಟನಿಲ್ಲ ಹೋಗಿ ಕೆಲಸ ನೋಡ್ಕೊ ಹೋಗಿ ಹೋಲ್ ಬಿಡಲ್ಲ ಮತ್ತೆ ನಾವೇನು ಹೊಳಿನಾರನ ನಮ್ಮ ಮುಂದೆ ಹೇಳಾರ್ದ ಪಾಪ ಅದು ಯಾರು ಮುಂದೆ ಹೇಳ್ತೈತಿ ಇರ್ಲಿ ಬಿಡು ಏನು ಮನೆಯಿಂದ ನಿನ್ ಗಂಡ ಯಾವಾಗ ನಿನ್ ಬಗಲಾಗ ಇರ್ಬೇಕನ್ನ ಹಂಗಂದ್ರೆ ಹೊಟ್ಟೆ ತುಂಬೋದು ಹೆಂಗೆ ನಾ ಈಗ ಮತ್ತೆ ಹೇಳಿದ್ಲು
ಎಷ್ಟ ತಲೆ ಮಾರ ಕುಂತು ಕರಲ ಅರ್ಧಷ್ಟ ಐತಂತ ಆಸ್ತಿ. ಹಂಗ ನನ್ ಗಂಡ ಯಾಕೆ ಹೋಗ್ತು ಡ್ಯಾಕ ಮದುವೆ ಹೊಸ್ತಾಗಾರ ಜೊತೆಗೆ ಇರ್ಬೇಕಿಲ್ಲ. ಅಲ್ಲಿ ಯಾವ್ದಾರ ಹನಿಮೂನ್ ಹೋಗ್ತೀವಿ ಅಂದ್ರೆ ಅಲ್ಲಿ ಕಳ್ಸಕೊಳ್ರಂತಾರ. ಅಯ್ಯೋ ಮಗ ಅಷ್ಟು ಶಾಣೆ ಇಲ್ಲ ಅಂತ ಮಗನ್ ಕರ್ಕೊಂಡು ಎತ್ತಬೇಕತ್ತ ಏನಕ್ಕೆ ನಾತಂದ್ರ ಜೀವ ಜಳ್ಕೊಳ್ಕೋತಾರಂತ ಎಲ್ಲ ಇಲ್ಲೇ ಆಗ್ಬೇಕಂತ. ಮತ್ತೆ ಹನಿಮೂನ್ ಕಳ್ಸಲ್ಲ ನನ್ನ ಜೊತೆಗೆ ಬಗ್ಲಕ್ಕೂ ಬಿಡಂಗಿಲ್ಲ. ಬರೀ ಹೊಲ ಕಟ್ಟಕತ್ರ ನಾನೇ ಮಕ್ಕಳು ನೋಡ್ಕೊಡ್ಲಿ ಅವ್ರಿಗೆ. ಇದಕ್ಕೇನೋ ಇದಕ್ಕೆ ಅಡ್ಬಿಟ್ಟಿ ಬಾಯಿ ಮುಚ್ಚ ನನ್ನ ಮರಿದಿನ ತೆಗಿತಿಯಲ್ಲ ಅಡ್ಬಿಟ್ಟಿ. ಪಾರ್ವತಿ ಒಂದು ಕೆಲಸ ಮಾಡು, ನಾಳಿಂದ ಬುತ್ತಿ ಕಟ್ಕೊಂಡು ಮುಂಜಾನೆದ್ದು ಮಧ್ಯಾಹ್ನದ್ದು ಎಲ್ಲ ಕಟ್ಕೊಂಡು ನಿನ್ನ ಗಣ ಕೊಟ್ಟಾಗ ಹೊಲಕ್ಕೆ ಹೋಗ್ಬಿಡು. ಮಸ್ತ್ ನಿನ್ನ ಗಣ ಕೊಟ್ಟಾಗ ಇದ್ದಂಗೆ ಆಗತ್ತೆ. ಹೊಲ್ದನ್ ಕೆಲಸನೂ ಆಕತಿ. ಎಲ್ಲ ಮೂನು ಗೀನೋ ಏನೋ ಅಂತೀಯಲ್ಲ ಎಲ್ಲ ಅಲ್ಲೇ ಹಾಕೋ. ಹೌದು ನೋಡು, ಇದು ಒಳ್ಳೆ ಆಗಿದೆ. ಹಿಂಗ್ ಮಾಡ್ಲಿ ಹಂಗಿದ್ರೆ ಮುಂಜಾನೆ ಹೋಗ್ಬಿಡು ನನ್ನ ಮಗನ್ ಕೊಟ್ಟಾಗ. ಖುಷಿಟಿ ಆಗತ್ತೆ. ನಮ್ದ ಹೊಲ ಕಟ್ ಮಾಡ್ದಂಗೆ ಅಲ್ಲಿ ಹೊಲ್ದಾಗ ಚಾಕ್ರಿನ ಆಗತ್ತೆ. ನಿಂದ ಏನೇನ್ ಮಾಡ್ಕೋಬೇಕು ಅಲ್ಲೇ ಮಾಡ್ಕೊಂಬ ಅಂತಂದು ರೊಕ್ಕ ಕೊಟ್ಟು ಬೇರೆ ಊರಿಗೆ ಹೋಗಿ ಬರೋದೇನಿಲ್ಲ. ಅದೇ ಎದ್ರು ಸತ್ರು ಅದೇ ಹೊಲ ನೋಡ್ಕೊಂಡಿರ್ಬೇಕಷ್ಟೇ. ನಾಳೆ ನನಗೆ ಮಕ್ಳು ಹುಟ್ಟಿ ನನ್ನ ಮೊಮ್ಮಕ್ಳು ಹುಟ್ಟಿದ್ರು ನಾನು ಅದೇ ಹೊಲದಾಗ ಹನಿಮೂನ್ ಮಾಡ್ಕೋಬೇಕು. ಹೌದಿಲ್ಲ? ಹೋಗ ಇವ ಲಕ್ಷ್ಮಕ್ಕ ಹೋಗ್ಬಿಡು. ನಿಮ್ಮಿಬ್ಬರು ನಾಟಿ ಸುಸಿದು ದಿನ ಬೆಳಗ್ಗೆ ಕರೆದ್ರು ಅದೇ ರಾತ್ರಿ ಆದ್ರೂ ಅದೇ ಮುಗಿಯೋದಿಲ್ಲ. ಈಕಿ ಅನ್ಸು ಇಲ್ಲದ ಕಾಣವಳಲ್ಲ. ಹೌದಾ ಲಕ್ಷ್ಮಕ್ಕ? ಮತ್ತು ಅನ್ಸೂಯ ಅದೇನ ಚಟ್ನಿ ಪುಡಿ ಅದೆಲ್ಲ ಮಾಡ್ತಂದ್ಲಲ್ಲ. ಮತ್ತು ಕಾಯಿಪಲ್ಲೆ ಇದು ಕಾಯಿಪಲ್ಲೆ ಅಂತೀನಿ ನೋಡಿ ನಾನು. ಆ ರೇಣಿ ಕಾಯಿಪಲ್ಲೆ ತೊಗೊಂಬಂದು ನೋಡಿದ್ನಿ ಈಗ. ಕಾಯಿಪಲ್ಲೆ ಬಂತು ಬ್ಯಾಗ್. ಅದು ಕಾಳು ಕಡಿ ಎಲ್ಲ ತಂದೆತನ. ಶೇಂಗಾ ಮತ್ತು ಪುಟಾಣಿ, ಬೆಳ್ಳುಳ್ಳಿ, ಖಾರ, ಜೀರಿಗೆ, ಉಪ್ಪು ಇವೆಲ್ಲ ಅದಕ್ಕೆ ಕೇಳಕ್ಕಂತಂದು ನಾನು ಮತ್ತು ಕೈ ಗುಡಿದ್ರಾತಂತಂದು ಬಂದಿದ್ನಲ್ಲ. ಅದಕ್ಕೆ ಏನಾತ ಅಂತ ಕೇಳಾಕ ಅಂದಂಗೆ ಏನು ತಂದಿರೇನ ಪಾರ್ವತಿ? ಗಿರ್ಜಕ್ರ ತಗೊಂಬಂದು ಇಟ್ಟಿರಿ. ನಿನ್ನೆ ಅವ್ವ ಮತ್ತು ಅನ್ಸೇಕ ಎಲ್ಲ ಹಸನ್ ಮಾಡಿನೇ ಇಟ್ಟಾರಿ. ಬೆಳ್ಳುಳ್ಳಿ ಸುಲಿಬೇಕಾಗಿತ್ತು ಸ್ವಲ್ಪ. ಅದು ಬಿಟ್ರೆ ಏನಿಲ್ಲ. ಮನಿ ಒಂದು ಈಗ ಅಕ್ಕ ಒಂದು ಮನಿ ಕೇಳಾಕತ್ತಾಳ್ರಿ. ಆಗ್ಲೆಲ್ಲೇ ಮಾತಾಯ್ತಿದ್ರೆ ನನಗೊಂದು ಮನಿ ಆಗಿದ್ರೆ ವಿಷಯತಿತ್ತು. ನಿಮಗೆ ಒಜ್ಜಾಕ್ತೀನಿ, ನಿಮ್ಮ ಮನೆ ಸುಮ್ಮನೆ ನಾನು ಒಜ್ಜಾಕ್ತೀನಿ, ಹುಡುಗನ ಕಟ್ಕೊಂಡು ಮತ್ತೆ ನಿಮಗೆ ತ್ರಾಸದಂಗೆ ಆಗುತ್ತೆ. ನಮ್ಮ ಮನೆ ಆದ್ರೆ ಬಿಸಿರ್ತೈತಿ ಅನ್ನಕತ್ತಾಳ. ಮನಿ ಇದೊಂದು ವ್ಯವಸ್ಥೆ ಮಾಡ್ಬೇಕು ಇವಾಗ. ಬನ್ನಿಲ್ಲ ಅನ್ಸೆ ಯಾಕವಾ ಮನಿ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟೇನೆ? ಹ್ಞೂ ವಿಜಯಕರ. ಯಾಕಂದ್ರೆ ಈಗ ನಾನು ಸ್ವತಂತ್ರವಾಗಿರ್ಬೇಕಂತ ಬಯಸ್ತೀನಿ ರೀ. ಮಕ್ಕಳನ್ನ ಬೆಳೆಸ್ಬೇಕು, ಓದಿಸ್ಬೇಕು, ಒಂದು ಛಲ ಐತಿ, ಒಂದೇನೋ ಮಾಡ್ಬೇಕು ಅಂತೀನಿ. ಈಗ ನನಗೂ ಕಷ್ಟ ಸುಖದ್ದು ಬಾದ್ಕ ಹತ್ಬೇಕಲ್ಲ ಅಂದ್ರೆ ಒಂದು ಛಲ ಬರುತ್ತೆ. ಈಗ ಲಕ್ಷ್ಮಕ್ಕರ ಮನೆಗೆ 3 ಹೊತ್ತು ನನ್ನ ಮಕ್ಕಳು ನಾನು ಉಣ್ತೀವಿ. ನನಗೆ ಬಂದು ಆದಾಯ ಬರೀ ದುಡಿಯೋಕ್ಕಾಗತ್ತೆ. ಏನು ನಾನು ಸಾರ್ಥಕತೆ ಆದಂಗಾಗತ್ತೆ. ಅಲ್ಲ ಅವರು ಇಟ್ಕೊಂಡಾರಂದ್ರೆ ಅವ್ರ ಮೇಲೆ ನಾವು ವಜ್ಜಾಬಾರ್ದು. ಅಲ್ಲ ಅವರು ಜಗ್ಗಿ ಶ್ರೀಮಂತರಾದಾರ. ಅವ್ರಿಗೆ ನಾನು 3 ಹೊಟ್ಟೆ ತುಂಬಿಸೋದೇನು ದೊಡ್ಡಾಗೋದಲ್ಲ. ಎಲ್ಲೋ ಚಲ್ತಿರ್ತಾರ, ಏನೋ ಮಾಡ್ತಿರ್ತಾರ. ನಮ್ಮಂಗೆ 10 ಮಂದಿ ಆಳು ಕಾಳು ಉಂಟಿರ್ತಾರ. ಆದ್ರೆ ಅವ್ರು ಅನ್ನಲ್ಲ. ಆದ್ರೆ ನಮಗೂ ಒಂದು ಮನಸ್ಸನ್ನಾಗಿರುತ್ತಲ್ರಿ. ನಮ್ಮ ಮಕ್ಕಳು ನಾವು ಹಿಂಗೆ ಅವ್ರಿಗೆ ವಜ್ಜಾಗಿವೆ. ನಾವು ವಜ್ಜ ಅನ್ನೋದಕ್ಕಿಂತ ಹೆಚ್ಚು ನಾವು ಒಂದು ಏನಾದರೂ ಛಲದಿಂದ ಬದುಕಿ ತೋರಿಸ್ಬೇಕಲ್ಲ. ಈಗ ಇಲ್ಲಿದ್ರೆ ನನಗೇನು ಛಲ ಹುಟ್ಟೋದೇ ಇಲ್ಲ. ನನಗೇನು ಮಾಡ್ಬೇಕನ್ನೋದು ಆಮೇಲೆ ಮಾಡಿದ್ದು ಗಂಟು ಉಳಿತೈತಿ. ಊಟ ಹೊರಗೆ ಹಾತು ಇದಾತಂದ್ರೂ ನನಗೆ ಸಮಾಧಾನ ಇರೋಂಗಿಲ್ಲ ನೋಡ್ರಿ. ಅದಕ್ಕೆ ನನ್ನ ಭಾರ ನಾನು ಹೊತ್ಕೋಬೇಕು, ನನ್ನ ಮಕ್ಕಳ ಭಾರ ನಾನು ಹೊತ್ಕೋಬೇಕು ಅನ್ನೋದು ನನಗೆ. ಅದಕ್ಕೆ ನಾನು ಅಲ್ಲ ಹಿಂಗೆ ಅವ್ರು ನನಗೇನು ತ್ರಾಸ ಕೊಟ್ಟಿಲ್ಲ. ಆದರೆ ನನಗೆ ಅವ್ರ ಮ್ಯಾಗ ಭಾರ ಹಾಕೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದು ಯಾವ್ದಾರು ಮನೆ ಅದ ನನ್ನ ಪಾಡಿನ ಮಾಡ್ಕೊಂಡು ದುಡ್ಕೊಂಡು ನನ್ನ ಮಕ್ಕಳು ಬಂದಿದ್ರಾಗ ನೋಡ್ಕೊಂಡು ಹೋಗ್ಬೇಕು ಅನ್ನೋ ನಂದು. ಅಲ್ವಾ, ನಿನ್ನ ಗಂಡನ ಪಗಾರ ಬರುತ್ತೆ, ಹುಡುಗರು ಶಾಲೆ ಖರ್ಚಾಗತ್ತೆ, ಇಲ್ಲ ಏನೋ ಸಾಮಾನು ಪಾಮಾನು ಆಗುತ್ತೆ, ಹೊಲದ್ದು ಒಟ್ಟು ಏನೋ ಬರುತ್ತಲ್ಲ ಅದು ಇದು ಕೂಡ್ಸಿಟ್ರೆ ಫೀಸು ಗೀಸು ಸಾಲಿದು ಆಗುತ್ತೆ ತಗೋ. ಈಗ ಮತ್ತು ನೀನು ದುಡಿಯೋದು ಈಗ ಶುರು ಆಗತ್ಲೆ ಏನು ಕೈಗೆ ಹತ್ತಂಗಿಲ್ಲ. ದುಡೋದು ಎಷ್ಟು ದಿವ್ಸಕ್ಕೆ ನಮ್ಮ ಕೈಗೆ ಹತ್ತೋದು. ಈಗ ಅಲ್ಲಿ ತನಕನಾರ ಇರ್ಬೇಕು. ಒಟ್ಟು ಇಲ್ಲಿದ್ದಿದ್ರೆ ನಿನಗೆ ಒಟ್ಟು ಆಸರೆ ಆಕಿತ್ತವ. ಬ್ಯಾಡ ಜಯಕರ, ಅದೇನೇ ಕಷ್ಟ ಬರಲಿ ನುಂಗಿ ಎದುರಿಸಿನ ಅಷ್ಟು ಅಂಥ ಕಷ್ಟನೇ ಎದುರಿಸಿನಂತ ಇದೇ ನನಗೆ ದೊಡ್ಡದಾಗೋದಲ್ಲ. ಇಲ್ಲೇ ಎಲ್ಲರೂ ಓಣ್ಯಾಗ ಇಲ್ಲ ಎಲ್ಲರೂ ಒಂದು ಸಣ್ಣದರ ಮನೆಯ ಸಿಕ್ಕರ ಇರ್ತಿದ್ದೆ. ಎಲ್ಲಿ ಸಿಗವಲ್ತು. ಲಕ್ಷ್ಮಕ್ಕ, ನಿಮ್ಮ ಮೂಳಿ ಈ ಕಡೆ ಮೂಲೆಗ ನಿಮ್ದೊಂದು ಹಳೆ ಮನೆ ಅಲ್ಲೈತಲ್ಲ, ಅದು ಏನೋ ಯಾರಿಗಾರು ಕೊಟ್ಟಿನ? ಹೌದು ನೋಡು. ನನಗೆ ನೆನಪು ಬಂದಿಲ್ಲ, ತಲೆಯಾಗ ಬಂದಿಲ್ಲ ನೋಡು. ಹೌದೌದು, ಮೊನ್ನೆ ಅವ್ರು ಮಾಡಿಗೆದಾಗ ಬಿಟ್ಟು ಹೋದ್ರು. ಅವು ಮಂಗೆ ಎಲ್ಲ ಅದ್ರ ಮ್ಯಾಗ ಈ ಹಂಚು ಹಚ್ಚಿವಲ್ಲ, ಜಿಗದು ಹಂಚೆಲ್ಲ ಸೀಲ್ಬಿಟ್ಟು ಅಂತ ಮನೆ ಸೊರಕತ್ತಂತದು. ಅವರಿಗೆ ಬೇರೆ ಯಾವ್ದು ಚಲೋ ಆರ್ಸಿಸಿದ ಮನಿದು ಬಡಿಗೆ ಸಿಕ್ತಂತ. ಹಂಗಾಗಿ ಇದು ಭಾಳ ಸೊರಕತ್ತೈತ್ರಿ. ಒಟ್ಟ ಮಳೆ ಬಂದ್ರೆ ಮನೆ ಎಲ್ಲಂಗ ಹಂಗಲ್ಲ. ಅದಕ್ಕೆ ಅಂತಂದೆ ಗಾಡಿ ಈಡಿ ಬಂದೋಬಸ್ತ್ ಅದಾವು. ಅದ್ರ ಹಂಚ್ ಅಂದೆ ಮಂಗೆ ನೋಡ್ತೇನೆ ಹೆಂಗೆ ಜಿಗದಾಡ್ತು ಅಂತಂದು. ಒಂಚೂರು ಜಿಗದಕ್ಕೆ ಸಿಲೇವಂತ ಅಲ್ಲಲ್ಲ. ಅದಕ್ಕೆ ಖಾಲಿ ಅಂತ ಐತಿ. ಮತ್ತು ಅದು ಮನೆ ಸೋರ್ತೈತಿ. ಮತ್ತು 2 ಹುಡುಗರು ಕಟ್ಕೊಂಡು ಹೆಂಗಿರ್ಬೇಕಿ? ಅಲ್ಲ ಆತಿ, ಈಗ ಅಕಸ್ಮಾತ್ ಬೇರೆ ಯಾರ ಬಾಡಿಗೆ ಕೇಳಕ್ ಬರ್ತಾರ ಅಂದ್ರೆ ನಾ ಮನೆಗೆ ಈಗ ನಾವು ಹಂಗೆ ಕೊಡ್ತೀವೇನೆ, ಅದನ್ನೆಲ್ಲ ರಿಪೇರಿ ಮಾಡಿಸಿ ಕೊಡ್ತೀವಿ. ಹೋದಿಲ್ಲ? ಹಂಗಾದ್ರೆ ಮಾವು ಹೇಳೇನು ಒಂಚೂರು ಅದನ್ನ ಹಂಚು ಹೊಡೆದವಲ್ಲ ಹಂಚು ತೆಗಿಸಿ ಬೇರೆ ಹಂಚು ಹಾಕ್ಸಣ. ಮತ್ತೀಗ ಮಳೆಗಾಲ ಐತಿ, ಹೆಂಗೆ ಬಡ ತೆಗಿಸಿ ಹಾಕಿದ್ರೆ ಇನ್ನೂ ದೊಡ್ಡ ದೊಡ್ಡ ಮಳೆ ಬರೋದು ಮುಂದೆ. ಈಗ ಚಾಟ್ ಆಗುತ್ತೆ. ಅವಾಗ ಅನ್ಸೂಯಕ್ಕನ ಅಲ್ಲೇ ಇರ್ತಾಳ, ಬೇರೆ ಯಾರಿಗೆ ಕೊಡೋದು ಅನ್ಸೂಯಕ್ಕಿರ್ತಾಳ ಅಲ್ಲಿ. ಹೌದು ನೋಡ ಲಕ್ಷ್ಮಕ್ಕ, ಬಡ ಅವೇನು ಹಂಚು ಒಂದು ದಿನದಾಗ ಹೊದಿಸ್ಬಿಡ್ತಾರೆ. ಮತ್ತು ಗೌಡ್ರಿಗೆ ಮಳೆ ಪಳಿ ಹೊರಪೈತೆ, ಬೇರೆ ಹಂಚು ತರಿಸಿ ಹಾಕ್ಸ್ಬಿಟ್ರೆ ಗಟ್ಬಿಟ್ಟೈತು. ಮನೆ ಏನು ಬೇಕಾದಂಗೆ ಬಾಗ್ಲ ಕಿಟಕಿ ಗ್ವಾಡಿ ಎಲ್ಲ ಗಟ್ಬಿಟ್ಟೈತಿ. ಹಂಚು ಒಂದವಲ್ಲ ಎಲ್ಲ ಈ ಸುಮ್ಮನೆ ಆರ್ಸಿಸಿ ಹಾಕ್ಸಿದ್ರೆ ಬರ್ತಿತ್ತು. ಈ ದಡದ ಗಂಟು ಮತ್ತೆಲ್ಲ ಆಗತ್ತೆ ಬಿಡವ. ಸುಮ್ಮನೆ ಆರ್ಸಿಸಿ ಹಂಚ ಒದಿಸ್ಬಿಟ್ರಿ. ಈಗ ಈ ಮುಂದಿನ ಬೇಸಿಗೆಗೆ ಅವಾಗ ಬೇಕಿರ ತೆಗೆದು ಚೆತ್ತ ಅಷ್ಟೇ ಅವಾಗ ಆರ್ಸಿಸಿ ಹಾಕ್ಬಿಟ್ರೆ ಗಟ್ಟಿಮುಟ್ಟು ಮನೆ ಆಗತ್ತೆ. ಹೌದು ತಡಿ, ಇವ್ರು ಬರಲಿ. ಇವ್ರು ಬಂದ ಮೇಲೆ ಹೇಳ್ತೀನಿ. ಈ ವಿಚಾರ ಹೇಳಿ ಈಗೀಗ ಅದನ್ನ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ ತಡಿ. ಇಲ್ಲೇ ನಮ್ಮ ಕಣ್ಮುಂದೆ ನಾಕ ಓಣ್ಯಾಗ ಅಡ್ಡಾಡ್ಕೊಂತ ಹಿಂಗೆ ಆರಾಮ್ ಹಿಂಗೆ ಹೋಗೋದು. ಇಲ್ಲೇ ನಮ್ಮ ಮನೆ ಬಾಗಿಲ ನಿಂತು ಕಳೆದ್ರೆ ಆಕಿ ಕೇಳ್ತೈತಲ್ಲಿ. ಒಂದು 4 ಮನೆ ದಾಟತ್ತಲ್ಲ, ಒಂದು ಬೀದಿ ಕೊನೆಗೆ ಅಲ್ಲಿರೋದು. ಬರಕ್ಕೆ ಹೋಗಕ್ಕೆ ಆಕಿ ಬರುತ್ತೆ. ಆಮೇಲೆ ನಮಗೂ ಒಂದೇ ಇರುತ್ತೆ ಇಲ್ಲೇ ಅಲ್ಲ ಅನ್ನೋದು. ಚಲೋ ನೆನಪು ಮಾಡಿದ್ ನಾವು. ತಡಿ ಇವ್ರು ಬರ್ಲಿ ಹಂಗೆ ಮಾಡ್ತೀನಿ ಅಂದಂಗೆ. ಲಕ್ಷ್ಮಕ್ಕ, ಗೌಡ್ರ ನಾನು ಕೈ ತೊಗೊಂಡಿದ್ದೇನೆ.
ಅಯ್ಯ ಇನ್ನ ಮಾತಾಡಿಲ್ಲ ಅವ್ರ ಕೊಟ್ಟ ನಾನು ಇನ್ನ ಸಿಟ್ನಾಗ ಅದೀನಿ ಎಷ್ಟೇ ತಗೊಂಡಿನಿ ಕೈನ ಅಯ್ಯ ಬಾಯ್ ಬಿಡ್ಕೊಳಕತ್ತಾರ ಯಾಕ್ರ ಅಂದಿನಪ್ಪ ಅಂತಂದು ಅಯ್ಯೋ ಜಕರ ಹಂಗ ಏನೂ ಇಲ್ದಾಗನೇ ನಮ್ಮ ಅತ್ತೆ ನೋಡಿದ್ರೆ ಒಂದು ನಮ್ಮನಿ ಅದು ಸಿಡಿಯ ಬಾಂಬು ಸಿಡಿತೈತೋ ಈ ಸಿಡಿತೈತೋ ಅಂತಂದ್ರೆ ಗದ್ದ ನಡಿಕೊಂತ ಹಂತಲ್ ಬರ್ತಾನೆ ಈ ಹಿಂಗೆ ಸಿಡಿತೈತೆ ಅಂತ ಗೊತ್ತಾದ್ಮೇಲೆ ಹಂತಲ್ ಬಂದ್ರೆ ಹೆಂಗ್ ಬರ್ತಾನೆ ಹೇಳ್ರಿ ಅಯ್ಯೋ ಬರೇ ಮನಿ ಬಿಟ್ಟು ದೂರ ನಡ್ಯಾಡಕತ್ತಾನ್ರಿ ಅದ್ರ ಬೇರೆ ನಮ್ಮ ಮಾತು ಮಾತಾಡ್ಲಾರ್ದಂಗ ಗುಮ್ಮನ್ ಗುಸಿ ಹೆಂಗ ಸಿಟ್ನಾಗದಲ್ಲ ಏನ್ ಸಿಟ್ಟು ಯಾವಾಗ ಹೇಳ್ತಿತ್ತು ಏನ್ ಸಿಡ್ದ ಬಿಡ್ತೋ ಬಾಂಬ್ ಸಿಡ್ದಂಗ ಗೊತ್ತಿಲ್ಲ ನಮ್ಮ ಅವನ ಪರಿಸ್ಥಿತಿ ಹೇಳಕೊಲ್ಲೆ ಅಯ್ಯ ಆಯ್ಕೆ ಬಿಡು ಅಂದಂಗೆ ನೀನೇನು ನಿನ್ ಗಂಡ ಬೇಸಿಗೆ ತಗೊಂಡಿದ್ದೆ ಅಯ್ಯ ಬಿಡು ಲಕ್ಷ್ಮಕ್ಕ ಹೇಳ್ತೀನಿ ನಾನು ಏನಾದ್ ಗೊತ್ತೇನೆ ಏನ ಹೌದಾ ಇನ್ನೊಂದು ಜನ್ಮದ ಸುಳ್ಯಬಾರ್ದು ಇನ್ನೊಂದು ಜನ್ಮದ ಕುಡಿಬಾರ್ದು ಮಾಡಿಬಿಡ್ಲೆ ನಾನು ಹಂಗ ಮಾಡ್ಬೇಕಿತ್ತು ನೋಡ್ಲೆ ಆ ಪ್ರೇಮ್ ಮಾಡ್ಬಿಟ್ಟು ಯಾಕೆ ಏನ್ ಮಾಡ್ಯಾಳ ಏನ ಓ ಲಕ್ಷ್ಮಕ್ಕ ಪ್ರೇಮಿಗೆ ಏನ್ ಕೇಳ್ತಿದ್ದಿ ನಾ ಮನಿ ಹೊರಗ ಮಳೆ ತಿಕ್ಕೊಂತ ಕುಂತಿದ್ನಿ ಆಕಿ ಗಂಡ ಲಾಭ ಹೊಯ್ಕೊಂತ ಹೊರ ಬಂದೆ ಯಪ್ಪ ನನ್ನ ಕೂದಲ ಕಿತ್ತಾಕತ್ತಾಳ್ರಿ ನಾನು ఏంటి ನನ್ನ ಒದ್ಯಾಕತ್ತಾಳ ಯವ್ವ ನನ್ನ ಕಾಪಾಡ್ರು ಅಂತಂದು ತಲೆಯಾಗಿನ ನಾ ಕೂದಲದವಲ್ಲ ಅವನ ಗಟ್ಟಿ ಹಿಡ್ಕೊಂಡು ಓಡಿದ್ದೆ ಮುಂಜಾನೆ ಓಡಿದ ತಿನ್ನೋವರೆಗೂ ರಾತ್ರಿ ಆದ್ರೂ ಮನಿ ಬಂದಿಲ್ಲ ಏನ್ ರಾತ್ರಿ ಏನ್ ಬರ್ತಾನೋ ಏನೇನು ಇರ್ತಾನೋ ಗೊತ್ತಿಲ್ಲ ಯವ್ವ ಅಂತ ಪ್ರೀ ಮಾಡ್ಯಾಳ ಅಂದ್ರೆ ಅಂದಂಗ ಆತ ನೀರವ್ ನಾ ಕೂದಲ ಕಿಟ್ ಕೈ ಕೊಡ್ತೀನಿ ಇದ್ಲೆ ಕೆಟ್ಟೆ ಬಿಟ್ಟಾಳ ಆಗಿದ್ರೆ ಎಡ್ಬಿಟ್ಟು ಬಂದಿಲ್ಲ ನೋಡಿ ಯಾಕೆ ಮನಿಗೆ ಅಯ್ಯ ಇಲ್ಲ ಲಕ್ಷ್ಮಕ್ಕ ಬರ್ತೀನಿ ಅಂತಂದ್ಲು ಆ ಟೀಚರ್ ಮನಿಗೇನ ಹುಡುಗರು ಟ್ಯೂಷನ್ಗೆ ಹೊಂಟವಂತ ಆ ಫ್ರೀಜ್ ಗೀಜ್ ಅದೇನ ಅಂದ್ಲು ಕೊಡೋದ್ರ ಬದ್ಲಿ ಒಗ್ಯಾಣ ಬಾಂಡೆ ಕಲ್ಲು ಮಾಡ್ಬರ್ತೀನಿ ಅಂತಂದು ಅಂದಿದ್ಲು ಅಲ್ಲೇ ಹೋಗಿ ಆಮೇಲೆ ಬರ್ತೀನಿ ಅಂತಲ್ಲ ಅಂದಾಳ ಅದು ಪಾಪ ಏನು ಕೆಲಸ ಮಾಡಕತ್ತಿತ್ತ ಏನೇನು ಆಮೇಲೆ ಬರ್ತಿದ್ದಂಗೆ ಅದಾಳ ಒಟ್ಟು ಬರ್ತೀನಿ ಲಕ್ಷ್ಮಕ್ಕನ ಮನೆಗೆ ಅಂದ್ಲು